ಸೊ ಹೆಲ್ಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಈಗ ಆ್ಯಕ್ಚುಲಿ ನಾನು ಕೊಟ್ಟೂರಿಗೆ ಹೊರಟಿದ್ದೀವಿ ತೇರಿಗೆ. ನಾಳೆ ಇರೋ ತೇರು. ನಮ್ಮ ಹುಡುಗ ಧನಂಜಯ್ ಅಂತ, ಧನಂಜಯ್ ಇನ್ವೈಟ್ ಮಾಡಿದ್ದಾನೆ. ಅಂದರೆ ಅವರು ರಿಲೇಷನಲ್ಲೇ ಇರೋದು. ಅವ್ನು ಏನು ಮಾಡೋದು ಬಿಡ್ತಿರೋ, ತುಂಬ ಫೋರ್ಸ್ ಮಾಡಿ ಕರಿತಿದ್ದಾನೆ, ಬನ್ನಿ ಅಂತ. ಸೊ ಈಗ ಹೋಗ್ತಾ ಇದ್ದೀವಿ. ನಾನು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಟಿ ಶರ್ಟ್ ನಮ್ಮ ಅಜ್ಜಿ ಮನೆ ಐತೆ. ಸೊ ಅಲ್ಲಿ ಹೋಗ್ಬಿಟ್ಟು ಟಿ ಶರ್ಟ್ ಹಾಕ್ಕೊಂಡು ಆಟೋನ ನಮ್ಮ ದೊಡ್ಡಮ್ಮರ ಮನೆ ಅಂತೀನಿ, ಅಲ್ಲಿ ಅಂಗಡಿ ಇದೆ, ಅಂಗಡಿ ನಾವು ಬಿಟ್ಬಿಟ್ಟು ಹೋಗಬೇಕು. ಬನ್ನಿ ಗಾಯ್ಸ್, ಟೈಮ್ ಇಲ್ಲ, ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ನಾನು ನಿನಗೆ ಆಟೋ ಬಿಟ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಬಂದು ಸಿಗ್ತೀನಿ. ಗಾಯ್ಸ್, ಟೈಮ್ ಆಯಿತು. ಇವರೆಲ್ಲ ಭಾಳ ಲೇಟ್ ಮಾಡ್ತಿದ್ದಾರೆ ಅಲ್ಲೆಲ್ಲರೂ ಹುಡುಗರು. ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ, ಟೈಮ್ ಆಯಿತು. ಸರಿ ನಾನು ಪೆಟ್ರೋಲ್ ಹಾಕ್ಬಿಟ್ಟು ಎಲ್ಲರ ಒಂದು ಕ್ವಿಕ್ ಸ್ಟಾಪ್ ಕೊಡ್ತೀನಿ. ಆ ಸ್ಟಾಪಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಎಲ್ಲ ಇಲ್ಲೇ ಇದ್ದಾರೆ ನೀವು? ನಾವು ಮೂವರಲ್ಲಿಲ್ಲ, ಅವರಿಬ್ಬರಲ್ಲಿ ಹೊಂಟ್ರು, ಅವರಿಬ್ಬರಲ್ಲೇ ಇದ್ದಾರೆ. ಸರಿ ಗಾಯ್ಸ್, ಸಿಗೋಣ. ಇಲ್ಲಿ ಸ್ಟಾಪ್ ಹಾಕಿದ್ರೆ ಯಾರೂ ಬಂದಿಲ್ಲ. ಇವಾಗ ನಮ್ಮ ಹುಡುಗ ಬಂದ. ಗಣಿ ನೋಡ್ರಿ, ಸ್ಪೆಕ್ಸ್ ಹಾಕೋದು ಫುಲ್ ನಿಲ್ಸ್ತಾನೆ. ಅದಕ್ಕೆ ಮತ್ತೆ ಸರ್ ಗಾಯ್ಸ್, ಈ ಹುಡುಗ ಈ ಒಪ್ಪಿ ಏನೋ ತಿಂದಿಲ್ಲಂತೆ. ಆಡಕೊಂಡು ಫುಲ್ ಝೂಮ್ ಆಗದಾನೆ. ಹೇಳ್ತಾರೆ ಬೀಳ್ತಾನೆ ಗೊತ್ತಿಲ್ಲ. ಬೇಕರಿಗೆ ಸ್ಟಾಪ್ ಹಾಕಿದ್ದೀವಿ. ಯಾರ್ದು? ಯಾಕೋ ಮಕ್ಳು ಏರ್ಸ ನೀನು ಗೊತ್ತಿಲ್ಲ. ನಡ್ರಿ ಏನು ತಿಂತೀರಾ? ನೈಸ್. ನಮ್ಮ ಹುಡುಗ ಸ್ನ್ಯಾಕ್ಸಿಂದ ನಾವೀಗ ಬಿಡೋದು ಅಷ್ಟೇ, ಟೈಮ್ ಆಗೈತೆ. ಫುಲ್ ಕತ್ಲು. ಒಂದಿಡಪ್ಪ, ಅವನು ಜ್ಯೂಸ್ ತರಕ್ಕೆ ಹೋಗಿದ್ದಾನೆ. ಜ್ಯೂಸ್ ತರಕ್ಕೆ ಹೋಗಿದ್ದಾನೆ. ನಾನು ತಾಂತಿದ್ದಿಲ್ಲ, ಯಾಕೆ ಭಾಳ ಕೆಮ್ಮು ಅಂತ ತಂದೆ. ನಡ್ರಿ ಬಂದು ನೋಡ್ರಿ. ಅವನಿಲ್ಲ. ಅಯ್ಯೋ, ಟೈಮ್ ಆಗುತ್ತೆ. 10 ಗಂಟೆ ಆಗುತ್ತೆ. 10 ಗಂಟೆ ಆಗುತ್ತೆ. ಇಲ್ಲ ಆಯ್ತು, 8 ಗಂಟೆ 41 ಕಿಲೋಮೀಟರ್ ಐತೆ ಅಂತ ಐತಿ. 41 ಕಿಲೋಮೀಟರ್ ಐತಿನ ಈ ರೋಡ್ ತಾನೇ 12 ಕಿಲೋಮೀಟರ್ ಮುಂದೆ. ಹೌದಾ? ಬರ್ರಿ ಲೇ, ಮುಂದಕ್ಕೆ ಬಂದು ಮಾಡಲಿ. ಜ್ಯೂಸ್ ತಗೊಂಬ, ಕೈ ಹಿಡ್ಕೊಂಡು. ಓಡ್ಬಾರ್ಲಿ, ಏನೋ ಅಲ್ಲ. ನೈಟ್ ಅಂತೂ ನೆಟ್ ಬರೋದಿಲ್ಲ ವಿಡಿಯೋ ಗೈಸ್. ಇಲ್ಲಿ ತುಂಬ ಜನ ಪಾದಯಾತ್ರೆ ಬರ್ತಾರೆ ನೋಡ್ರಿ. ಇಲ್ಲಿ ಹೆಂಗೆ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರಲ್ಲ ಅವರೇ ಪಾದಯಾತ್ರೆ ಮಾಡೋರು. ಬರೀ ಕಲ್ಲಲ್ಲಿ ಹೋಗ್ತಾರೆ. ಮುಂದೆ ಒಂದು ಗುಂಪು ಹೋಯ್ತು, ಸುಮಾರು ಜನ ಹೋಗ್ತಾರೆ ಪಾದಯಾತ್ರೆ ಈ ಥರ. ಎಷ್ಟು ಟೈಮಲ್ಲಿ 8:20 ನಾನು ಬೇರೆ ಮಧ್ಯಾಹ್ನ ಲೈಟಾಗಿ ಊಟ ಮಾಡಿದ್ದೆ, ಹೊಟ್ಟೆ ಸಿಗ್ತಾಯಿದೆ. ಇನ್ನೂ ಒಂದು 30 ಕಿಲೋಮೀಟ್ರ್ ಐತೆ. ಇನ್ನೊಂದೇನು ಒಂದು ಗಂಟೆ, ಒಂದು 3/4 ಗಂಟೆ, 1 ಗಂಟೆ. ಇದು ರೋಡು ಹೈವೇ ಆಗಿಬಿಟ್ರೆ ಕರೆಕ್ಟ್ ½ ಅವರ್ ಸಾಕು. ಬಟ್ ಇದು ಹೈವೇ ಇಲ್ಲ, ಹಳ್ಳಿ ಕಡೆ ಬರೋದು ಫುಲ್ ನೋಡಿರಿ. ಹೆಂಗೆ ಎಲ್ಲ ಸುತ್ತಲೂ ಹಳ್ಳಿ ಸೈಡೇ ಹೋಗ್ಬೇಕು, ಹಿಂಗೆ ಫುಲ್ಲು ನೋಡ್ರಿ. ಹಿಂಗೆ ಹೋಗಿ ಮನೆ ಹತ್ರ ಬಿಡ್ರಲ್ಲ ಆಟ ಅಂತ ಮಾಡಿದ್ದೆ ನಾನು. ರೈಲ್ವೆ ಗೇಟ್ ಹಾಕಿದೆ. ರೈಲ್ವೆ ಗೇಟ್ ಹಾಕಿದೆ. ಎಷ್ಟು ಕಿಲೋಮೀಟರ್ ಇರ್ಬೋದಲ್ಲ? 10 ಕಿಲೋಮೀಟ್ರಾ? ಹಾಂ, 10 ಕಿಲೋಮೀಟ್ರ್ ಐತೆ. ಎಲ್ಲರೂ ಬಂದಿಲ್ಲ, ಬೈಕ್ ಬಿಟ್ಟು ಇಲ್ಲಿ ಬಂದ್ಕೊಂಡಾರೆ. ಸರಿ ಬರ್ರಿ, ಅಲ್ಲಿ ನಾನು ಡೈರೆಕ್ಟ್ ಅಲ್ಲಿ ಸಿಗ್ತೀನಿ. ಟ್ರೈನ್ ಬಂತು. ಕೊಟ್ಟೂರು ಎಂಟ್ರೆನ್ಸ್ ಬಂದ್ವಿ. ಡೈರೆಕ್ಟ್ ಇಲ್ಲೇ ಟೆಂಪಲ್ಲು. ಇದೇ ಟೆಂಪಲ್ಲು, ಅಲ್ಲೇ ನೋಡ್ರಿ ತೇರು. ಇದೇ ಬಸ್ ಸ್ಟ್ಯಾಂಡ್. ಇಲ್ಲೇ ಹೋಗೋದು ಬಸ್ ಸ್ಟ್ಯಾಂಡಿಗೆ. ಮೋಸ್ಟ್ಲಿ ಇದು ಬಸ್ ಸ್ಟ್ಯಾಂಡು. ಹುಡುಗರು ಬಂದರು ಇವಾಗ. ಅವರೆಲ್ಲಿ ವಿನಿ ಅವರು? ತೋರಿಸಿ ಬಂದ ಓನರು.
ನೆಟ್ಟ ಹೊಡೆಯಲಿ ಲೋಟ ಕಮಲ್ ಏಕೆ ಹಾಂ ಆಯ್ತು ಅಷ್ಟು ಪಾದಯಾತ್ರೆ ಮಾಡೋರು ಸಾಮಾನ್ಯ ಜನ ಬರಲ್ಲ ಪಾದಯಾತ್ರೆ ಮಾಡೋರು ಹಾಂ ಅಯ್ಯೋ ಯಾಕಲೆ ಹೊಡಿಯಕ ಬರ್ತೈತೆ ಹೊಡ್ಯಾನ ಗೈಸ್ ಮನೆ ಹತ್ರ ಬಂದ್ವಿ ಇದೇ ಮನೆ ಟ್ವಿನ್ಸ್ ಮನೆ ಅವಳಿ ಜವಳಿ ಮನೆ ಇವೆ ಒಂಥರ ಚೋಟು 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 ನೋಡಿ ಗಾಯ್ಸ್ ನಿಮ್ಮ ವ್ಲಾಗರ್ ಯಶವಂತ ಊಟ ಮಾಡ್ತಾ ಇದ್ದಾನೆ ಮಗ ತೋರಿಸ್ಲಿ ಚಟ್ನಿ ಪುಡಿಗೆ ಸಾಂಬಾರು ಪುಡಿ ಅನ್ನ ನಾನು ನೋಡ್ರಿ ಗಾಯ್ಸ್ ಇವಾಗ ಊಟ ಮಾಡ್ಕೊಂಡು ಮೇಲೆ ಬಂದ್ವಿ ಗಾಯ್ಸ್ ಟೈಮ್ ಎಷ್ಟು 11 ಗಂಟೆ ಗಾಯ್ಸ್ ಟೈಮು ಇವಾಗ ತೇರ ಹತ್ರ ಹೋಗೋಣ ಅಂತ ಬಾರ್ಲೇ ಹುಡುಗ ನಡಿಯ ಹುಡುಗ ಅವನಿಂದ ಮಲ್ಕೊಳ್ಳೋಣ ಬಾರಜ ಫುಲ್ಲು ರಶ್ಶು ಬೈಕ್ ಮುಂದೆ ಬಿಡ್ತಾನೆ ಇಲ್ಲ ಅಷ್ಟು ರಶ್ಶು ನಾನು ಚಪ್ಪಲಿ ಹಾಕೊಂಡಿನಿ ಅವ್ರು ಹಾಕೊಂಡಿಲ್ಲ ಟೆಂಪಲ್ ಕ್ಲೋಸ್ ಆಗಿದೆ ಗಾಯ್ಸ್ ಇದೆ ಟೆಂಪಲ್ಲು ನಾಳೆ ಇಷ್ಟು ಫ್ರೀ ಇರಲ್ಲ ನಾವು ಇಲ್ಲೇ ಎಂಟ್ರೆನ್ಸು ಗೈಸ್ ಮತ್ತೆ ಬ್ಯಾಕ್ ಟು ತೇರು ಹತ್ರ ಮತ್ತೆ ಮಠ ಅಜ್ಜ ನಿಮ್ಮ ಹೆಸರು ಮಡ್ಡ ಅಂತ ಕರೀರಿ ಮಡ್ಡ ಆಕಾಶ ಇವನ ಹೆಸರು ಮಡ್ಡ ಅಂತ ಮಡ್ಡ ಗೈಸ್ ಇದೇ ತೇರು ನಾಳೆ ತೇರು ಹೋಗೋದಿದೆ ಮಡ್ಡ ಅಂತನಲ್ಲ ನಿನಗ ಎಲ್ಲ ಟೀ ಕುಡಿತೀನಿ ಅಂತಂದು ಟೀ ಕುಡಿದು ಬಿಸ್ಕೆಟ್ ತಿಂದು ಇದು ಮಕ್ಕಳದೆ ಅಣ್ಣ ಇವನಿಗೆ ಯೂಟ್ಯೂಬಾಗೆ ಸಪೋರ್ಟ್ ಮಾಡಕ್ಕೆ ಹೇಳೋಣ ಇವನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ರಿ ಯೂಟ್ಯೂಬ್ ಇವೊಂದು ಯೂಟ್ಯೂಬ್ ಬ್ಲಾಗ್ ಐತೆ ಆಲ್ ದಿ ಬೆಸ್ಟ್ ಹೇಳೋಣ ಹಿಂಗೆ ಅನ್ನೋಣ ಹಿಂಗೆ ಥಮ್ಸ್ ಅಪ್ ಕೊಡು ಹಾಂ ಅಮ್ಮ ಅಣ್ಣ ಬ್ಲೇಸರ್ ಆಗೈತಲ್ಲ ಹಾಂ ಎಲ್ಲಾದ್ರೂ ನಾವು ಒಂದೇ ನೀವು ಸಣ್ಣ ಹುಡುಗರು ಬೆಳಿಬೇಕು ಅಂತ ಹೇಳು ಬೆಳೆಯ ಮಕ್ಕಳು ಬೆಳೀರಿ ಅಂತ ಅಂದಣ ಬೆಳೆ ಮಕ್ಕಳು ಸಣ್ಣರು ಬೆಳಿಬೇಕು ಅಂತ ಅದ್ರೊಳಗೆ ಅದು ವಿಡಿಯೋ ಮಾಡ್ತಾರೆ ನಾವು ಬೆಳಿತೀವಿ ಅವ್ರು ಬೆಳ್ದಾರೆ ಅಲ್ಲಿ ಅಣ್ಣ ಯು ವಿಲ್ ಬಿ ಸ್ಟ್ರಾಂಗ್ ಅಣ್ಣ ಬಾ ಟೀ ಕುಡಿ ಅಂತ ಬರೋಣ ಟೀ ಕುಡಿ ಅಂತ ಬಾ ಇಲ್ಲಿ ನೋಡಿಲ್ಲ ಕೆಸರು ಗಲೀಜ್ ಐತೆ ಈ ಕಡೆ ಬರೋಣ ಗೈಸ್ ಇವಾಗ ಎದ್ದಿದ್ದೀವಿ ಟೈಮಲ್ಲಿ 9:30 ಆಗಿದೆ ನೆನ್ನೆ ಮಕ್ಕಂಡಿದ್ದೆ ನಾವು 3-4 ಗಂಟೆ ಇವಾಗ ಎದ್ದಿದ್ದೀನಿ ಬ್ರಷ್ ಮಾಡಬೇಕು
ಟೇಸ್ಟ್ ಐತೆ ಹಾಗಾದ್ರೆ ನೀರು ಕುಡಿತಾನೋ ರೈಸ್ ಪೇಸ್ಟ್ ಹಾಕೋಣ ಕೆಳಗೇನ ಪೇಸ್ಟ್ ಬೇಕಂತ ಎಲ್ಲ ಒಂದು ಹಿಡಿಯ ಮಾರಿ ಹಾಕಲೆ ಅದೇ ಬೆಳ್ಳಿ ಹಾಕ ಮಳ್ಳ ಮಕ್ಕಂದಿರಲ್ಲ ಮರ ಗೈಸ್ ಬಿಸಿಲು ಇರೋದಕ್ಕೆ ಹುಡುಗರಲ್ಲ ಹಾಂ ಗೈಸ್ ಬಿಸಿಲು ಇರೋದಕ್ಕೆ ಎಲ್ಲ ಮಳ್ಳ ಮಕ್ಕಂಬಿಟ್ಟ ನೋಡ್ರಿ ಮನೆ ಇಲ್ಲೇ ಐತೆ ಬಟ್ ಆದರೂ ಮಳ್ಳ ತಣ್ಣಗೈತೆ ಅಂದ್ರೆ ಇಲ್ಲೇ ಮಕ್ಕಂದ್ರೆ ಗೈಸ್ ಹೊರಗಿಂದ ಬಂದು ಸೆಟ್ ಆಡ್ತಾ ಇದೀವಿ ವಸಂತ ಸೆಟ್ ಆಡ್ತಾ ಇದೀವಿ ಹೊರಗಿಂದ ಬಂದು ಪಾಯಿಂಟ್ಸ್ ಬೇಕಂತಾನೆ ಹುಡುಗ ಪಾಯಿಂಟ್ಸ್ ಬೇಕಂತಾನೆ ಅವನು ಅವಾಗ ಸೆಟ್ ಆಡ್ತಾ ಇದ್ವಿ. ಸೊ ಗಾಯ್ಸ್ ಇವಾಗ ಇಷ್ಟ ತನಕ ಟೈಮ್ ಪಾಸ್ ಮಾಡಿ ಟೈಮಲ್ಲೇ 3:45 ಫ್ರೆಶ್ ಅಪ್ ಆಗಿ ಮತ್ತೆ ಡ್ರೆಸ್ ಅಪ್ ಆಗಿಬಿಟ್ಟು ಎಲ್ಲರೂ ತೇರಿಗೆ ಹೊಂಟಿದ್ದೀವಿ. ನೋಡೋಣ ಜಾಗ ಇದ್ರೆ ಓದಿಲ್ಲ ಅಂದ್ರೆ ವಾಪಸ್ ಬರೋದು. ಇವನು ಹಿಂಗಿರೋದಕ್ಕೆ 20 ಸತಿ ಫೋನ್ ಹಿಂಗೆ ಸೆಲ್ಫ್ ಊರು ಚೆನ್ನಾಗಿದ್ರು ಚೆನ್ನಾಗಿದೆ ಚೂಪ್ ಚೆನ್ನಾಗಿದೆ ಗಾಯ್ಸ್ ಇವಾಗ ಬಂದ್ವಿ ನೋಡ್ರಿ. ಫುಲ್ ರಶ್ ಇದೆ ಗಾಯ್ಸ್, ಫುಲ್ ರಶ್. ಗೈಸ್ ಬಾಯಲ್ಲೇ ಸುರಿಮಳೆ, ಬಾಯಲ್ಲಿ ಸುರಿಮಳೆ. ಇವಾಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫುಲ್ ಸುಸ್ತಾಗ್ತೈತೆ, ಕಾಲು ಹೆವಿ ನೋವು. ಅಲ್ಲಿಂದ ಎಷ್ಟು ದೂರ ನೋಡಿ ಗೊತ್ತಿಲ್ಲ. ಬರೀ ಕಾಲಲ್ಲಿ ಸ್ಲಿಪ್ಪರ್ ಹಾಕೊಂಡು ಹೋಗಂಗಿಲ್ಲ. ಹಾಂ, ನಮ್ಮ ಮಗ ಡೇಲಿ ಕರ್ಕೊಂಬರ್ಬಿಟ್ಟು ಸುಸ್ತು ಕರ್ಕೊಂಬಂದ್ಬಿಟ್ಟ. ಸುಸ್ತು ಕಾಲೆಲ್ಲ ಜುಮ್ ಅಂತದು. ಇವಾಗ ಹೊರ ಹೋಗೋಣ ಅಂತ ವಾಕ್ ಮಾಡೋಣ ಅಂದರೆ ನಮ್ಮ ಕೂಡ ಬೈಕಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾನೆ. ಬೈಕ್ ತಗೊಂಡು ವಾಕ್ ಹೋಗ್ಬರ್ರಿ, ಬೈಕ್ನ ವಾಕ್ ಗಾಯ್ಸ್. ಬೈಕಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ವಾಕ್ ಮಾಡಕ್ಕೆ ಬಂದಿದ್ದೀವಿ. ಹಾಂ ತಗೊಂಡ ಗಾಯ್ಸ್. ಯಾರಿಗ ತಾನು ಗಿಫ್ಟು ಏಯ್ ಕಳ ಯಾರಿಗಲೇ ಅದು ಯಾರು ತಗೊಂಡ? ಹಾಂ, ನಿಮ್ಮ ತಾಣೆ ಹೆಂಗದ ಮಿರಿ ಮಿನ್ಸ್ತದ ಹಂಗೆ ಎಲ್ಲ ಶಾಪಿಂಗ್ ಮಾಡ್ತಾರೆ ನೋಡ್ರಿ ಅವನು. ಗೈಸ್ ಮನೆಗೆ ಹೋಗ್ತಾ ಇದ್ದೀವಿ. ಜಾತ್ರೆ ಗೀತ್ರೆ ನೋಡ್ಕೊಂಡು ದಾರ ತಗೊಂಡು ಜಾತ್ರೆ ಹುಟ್ಟಿದ್ದೀನಿ. ಒಂದು 2 ದಿವಸ ಅಷ್ಟೇ, ಆಮೇಲೆ ಬಿಸ್ತೀನಿ. ಸೊ ಹೆಲ್ಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಗ್ಬಿಡ್ತು. ಆ್ಯಕ್ಚುಲಿ ನಾವು ಬೆಳಿಗ್ಗೆ 7 ಗಂಟೆ 6 ಗಂಟೆಗೆ ರೆಡಿ ಆದರು. ನೀರು ಇಲ್ಲ, ಅದು ನಾವು ಪ್ರಾಬ್ಲಮ್ ಮಾಡ್ಬಿಟ್ಟಿತ್ತು. ಮೋಟ್ರು ಮೇಲೆ ನೋಡ್ರಿ, ಅಲ್ಲಿ ಸಿಂಟೆಕ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ನೀರು ಏರ್ತಿಲ್ಲ, ಏರೇನೋ ಬ್ಲಾಕ್ ಆಯ್ತಂತೆ. ಟೈಮ್ ಆಗ್ಬಿಡ್ತೀವಿ, ಹೋಗ್ತಿದ್ದೀವಿ. ಬೆಳಗ್ಗೆ 6:30ಗೆ ಎದ್ದು ಹೋಗೋಣ ಅಂದ್ಕೊಂಡ್ವಿ. ನೀರು ಪ್ರಾಬ್ಲಮಿಂದ ಪಾಪ ಏನೋ ಪ್ರಾಬ್ಲಮ್ ಐತೆ.
ಸೊ ಈಗ ಹೋಗ್ತಾ ಇದ್ದೀವಿ ಗೈಸ್. ವಿ ಆರ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಅದು ಹೇಳಿ ಚೆಕ್ಔಟ್ ಮಾಡ್ತಾ ಇದ್ದೀವಿ ಗೈಸ್. ಬನ್ನಿ, ಟೈಮ್ ಆಯಿತು. ಯಾಕೆ ತೆಲ್ಲ ಸ್ಟಾರ್ಟ್ ನನಗೆ. ಬನ್ನಿ ಹೋಗೋಣ. 9:30 ಕರೆಕ್ಟಾಗಿ ಹೇಳಿ ಗೈಸ್. ಇಲ್ಲಿ ಈಗ ಊಟಕ್ಕೆ ಕ್ವಿಕ್ ಸ್ಟಾಪ್ ಹಾಕಿದ್ದೀವಿ. ಟಿಫನ್ ಮಾಡಬೇಕು. ಹಾಂ, ಅವ್ರು ನಿಂತು ನೋಡಿದ್ಕೊಳ್ಳಿ. ಅಯ್ಯೋ, ಈಗ ಹೋಗಿದ್ವಿ ಸೀದಾ. ನಾವು ಹಿಂಗೆ ಹೋಗ್ಬೇಕು, ಇಲ್ಲಿಂದ ಬಂದು ಹಿಂಗೆ ಲೆಫ್ಟ್ ತಗೊಬೇಕು. ನಾವು ಸೀದಾ ಹೋಗ್ಬಿಟ್ಟಿದ್ವಿ ಸ್ಟ್ರೈಟು. ಈಗ ಟಿಫನ್ ಮಾಡೋಣ ಬರ್ರಿ. ಟಿಫನ್ ಇವರು ಅರ್ಜೆಂಟಿಗೆ ಇದೆ ಇರೋದು. ಮಂಡಕ್ಕಿ ತಿಂಡಿ ತಗೊಂಡಿದ್ದಾರೆ. ಮಂಡಕ್ಕಿ ತಿಂಡಿ ತಗೊಂಡಿದ್ದಾರೆ. ನಾವು ಅವಲಕ್ಕಿ ತಗೊಂತೀವಿ. ನೋಡೋಣ ಅವಲಕ್ಕಿ ಹೆಂಗಾಯ್ತು. ಟಿಫನ್ ಮಾಡಾಯಿತು. ಎಲ್ಲರೂ ಹೋದ್ರು. ಟಿಫನ್ ಮಾಡಿ ಕುತ್ಕೊಂಡಿದ್ವಿ. ಇವಾಗ ಬಿಡೋದಷ್ಟೇ ಗಾಡಿನ. ಬಿಡ ಬರ್ರಿ. ಒಂದು ಕ್ವಿಕ್ ಸ್ಟಾಪ್ ಹಾಕಿದ್ವಿ ಐಸ್ ಕ್ರೀಮ್ ತಿನ್ನೋಕ್ಕೆ. ತುಂಬ ಒಂಥರ ಸುಸ್ತು. 11 ಕಿಲೋಮೀಟರ್ ಅಂತ ಗಾಯ್ಸ್ ಡಿಸಿಷನ್ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡೋಣ್ರಲ್ಲಿ ಹೋಗನ್ರಾ ಅಜ್ಜಂಗೆ. ಹೋಗಿ ಮೇಲೆ ಬೇಡ, ಅಲ್ಲಿ ಬೇಡ ಅಂತೆ. ಲೆಕ್ಕ ಡಿಸಿಷನ್ ಕ್ಯಾನ್ಸಲ್. ಪ್ಲ್ಯಾನ್ ಕ್ಯಾನ್ಸಲ್. ಅಲ್ಲೋ ಅಷ್ಟು ಸೇರಿ ಒಂದ್ಸಲಿ ಉಚ್ಚಂಗದುರ್ಗಕ್ಕೆ ಬರೋಣ ಸಪ್ರೇಟಾಗಿ. ಉಚ್ಚಂಗದುರ್ಗಕ್ಕೆ ಬರೋಣ ಒಂದ್ಸರಿ ಅಷ್ಟರು. ನಮ್ಮ ಮಂದಿಯವರಲ್ಲಿ ತೀರ ನನಗೆ ನಾನು ಇಲ್ಲೇ ಬಡ್ಡೆಗದಲ್ಲಿ ಮತ್ತೆ ನೀವು ಅಲ್ಲಿ ಇಲ್ಲೇ ಬಡ್ಡೆಗದ ಕೊಟ್ರಾ? ಅಲ್ಲೋ ಒಂದ್ಸಲಿ ಸಪ್ರೇಟಾಗಿ ಬರೋಣ ಅಷ್ಟು ಸರಿ. ಆಯ್ತಾ? ಭಾನುವಾರ ಕ್ಯಾನ್ಸಲ್. ನೆಕ್ಸ್ಟ್ ವೀಕ್ ಬರೋಣ. ನೆಕ್ಸ್ಟ್ ವೀಕ್ ಭಾನುವಾರ ಬರೋಣ. ಗಾಯ್ಸ್, ನಮ್ಮ ಹುಡುಗ ಗಾಡಿ ಓಡಿಸೋಕೆ ಕಲಿಸ್ತಾ ಇದ್ದೀನಿ. ನನಗೆ ಗಾಡಿ ಓಡಿಸೋಕೆ ಬರೋಣ, ಕಲಿಸ್ತಾ ಇದ್ದೀನಿ. ಗಾಯ್ಸ್, ಗಾಡಿ ಓಡಿಸೋಕೆ ಕಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಗಾಡಿ ತಾತ ಸೇರ್ ಮಾಡಿ ಎಫೆಕ್ಟ್ ಅಂತ ನಾನು. ಅದಕ್ಕೆ ಈಗಲೇ ಟ್ರೈನಿಂಗ್ ಬಿಟ್ಟರೆ ಚೆನ್ನಾಗಿ ಅಂತ ಈಗ ಓಡಿಸೋಕೆ ಕಲಿಸ್ತಾ ಇದ್ದೀನಿ. ನಮ್ಮೂರೆಲ್ಲ ಹೋದ್ರು. ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದು ಭಾಳ ತಿಂಗಳಾಯಿತು ಹೋಗಿಲ್ಲ ಟೆಂಪಲಿಗೆ. ಹೆಂಗಿದ್ದು ಬರೋ ನಾವು ಹೋಗೋ ರೋಡಲ್ಲಿ ಇತ್ತಂತ ಬಂದ್ವಿ. ಚೆನ್ನಾಗಿದೆ ಟೆಂಪಲ್. ಮೂರ್ತಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಉಂಡಿ ದುಡ್ಡ. ಅಯ್ಯೋ ಶಿವಲೀಲೆ. ಒಂದು ಕೈಯಾಗ ನಾಲ್ಕು ಅಷ್ಟು ಹಾಕಿದ್ವಿ. ಒಂದು ಹೆಸರು ಎಲ್ಲರೂ ಹಾಕಿದ್ವಿ. ಬನ್ನಿ ಗಾಯ್ಸ್ ಹೋಗೋಣ. ಮುಗೀತು, ಎಲ್ಲ ಮುಗೀತು. ಡೈರೆಕ್ಟ್ ರೂಮಲ್ಲಿ ಸಿಗ್ತೀನಿ. ಬಾಯ್.